ಇವಾಗ ರಾಜಕೀಯದಲ್ಲೂ ಕೂಡ ಬದಲಾವಣೆಗಳಾಗುತ್ತೆ. ಕಾರ್ಯಕ್ರಮ ಸಮಿತಿಯಲ್ಲಿ ಬದಲಾವಣೆ ಏಕೆ ಆಗಲ್ಲ ಅನ್ನೋದು ಸಾಗರ ತಾಲೂಕಿನ ಅನೇಕ ಜನರ ಪ್ರಶ್ನೆ ಆಗಿದೆ. ಅವರು ಅಧಿಕಾರ ಮಾಡಿದ್ರು, ಅವರು ತಮ್ಮ ಆಡಳಿತವನ್ನು ನಿರ್ವಹಿಸಿ ತಾಲೂಕು ಬಂದಾದ್ಮೇಲೆ ಶ್ರೀಯುತ ಗೋಪಾಲ್ ಕೃಷ್ಣ ಅವರು ಬಂದರು. ಹೀಗೆ ರಾಜ್ಯದಲ್ಲಿ ಒಂದು ಊರಿನ ಅನೇಕ ಬದಲಾವಣೆ ಆಗ್ತದೆ. ಆದರೆ ಮಾರಿಕಾಂಬಾ ಸಮಿತಿಯಲ್ಲಿ ಬದಲಾವಣೆ ಯಾಕೆ ಆಗೋದಿಲ್ಲ ಅನ್ನೋದು ಒಂದು ಪ್ರಶ್ನೆ ಮತ್ತು ಜನರಿಗೆ ಅನುಮಾನವನ್ನು ಕಾಡಿದೆ. ಇಲ್ಲೇನಂದ್ರೆ ಈಗ ಜನರವಾಡಿಯಲ್ಲೂ ಕರೆಯಲೇವು, ಜನರಿಗೆ ಲೆಕ್ಕವನ್ನೂ ಕೊಡಲ್ಲ, ಜಾತ್ರೆ ಮಾತ್ರ ಇವರು ಮಾಡ್ತಾ ಇದ್ದಾರೆ. ಆದ್ರೆ ಮೊನ್ನೆ ಗಿರಿಭಟ್ ಅವರು ಬಂಗಾರ ಬೆಳ್ಳಿ ಇದೆ ದುಡ್ಡಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಾಗರದ ಜನತೆಗೆ ಮತ್ತು ನಮಗೂ ಅನುಮಾನ ಬಂದಿದೆ. ಏನಂತ ಬೆಳ್ಳಿ ಮತ್ತು ಬಂಗಾರ ಅಲ್ಲಿ ಇದೆಯೋ ಇಲ್ವೋ, ಏನಾಗಿದೆ ಅಂತ ಗೊತ್ತಿಲ್ಲ. ಆ ರೀತಿ ಒಂದು ಅನುಮಾನ ಮತ್ತು ದುಡ್ಡು ಕೂಡ ಅಲ್ಲಿ ಇದೆ ಅಂತ ಗೊತ್ತಿಲ್ಲ. ಈಗ ಚುನಾವಣೆಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ, ಹೈಕೋರ್ಟ್ ಅಲ್ಲಿ 15 ಲಕ್ಷ ಖರ್ಚು ಮಾಡಿ ಕಟ್ತಾ ಇದ್ದಾರೆ. ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಈ ಕೂಡಲೇ ಈಗ ಬೇರೆಯವರಿಗೆ ಅವರಿಗೆ ಬಂದ ಕೂಡಲೇ ಎಲ್ಲೋ ಒಂದ್ ಕಡೆ ಅವರ ಹುಡುಕು ಮತ್ತು ಈ ವ್ಯವಸ್ಥೆ ಗೊತ್ತಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸ್ಟೇ ತಂದಿದ್ದಾರೆ. ಇದನ್ನು ಮುಂದೆ ಸಮಗ್ರವಾಗಿ ತನಿಖೆ ಮಾಡಬೇಕು. ಬಂಗಾರ ಬೆಳ್ಳಿ ಕಾಣೆಯಾಗಿದೆ ಅಂತ ನಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆ ಹೆದರಿಕೆಯಿಂದ ಇವರು ಚುನಾವಣೆ ಸ್ಟೇ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ